ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆರ್ಯನ್ ಕೆಲ್ವಿನ್ ಅವನ ಹೆಸರು ಫೇಮಸ್ ಆಗಿದೆ. ನನ್ನ ಹೆಸರು ಕೂಡ ಆರ್ಯವರ್ಧನ್. ಇಷ್ಟೊಂದು ಫೇಮಸ್ ಆಗಿದೆ. ನನ್ನನ್ನು ಕೂಡ ನೀವು ತುಂಬ ಬಳಸ್ಕೊಂಡು ಮತ್ತು ಆರ್ಯನ್ ಕೆಲ್ವಿನ್ ಬಳಸ್ಕೊಂಡು 100% ಇಲ್ಲೇನಾಗುತ್ತೆ, ಎಲ್ಲ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಎಲ್ಲರೂ ಕೂಡ ಜಾಸ್ತಿ ಫಾಲೋವರ್ಸ್ ಆಗಿದ್ದಾರೆ. ಕರ್ನಾಟಕದಲ್ಲಿ ನನಗೆ ಎಷ್ಟು ವರ್ಷ ಸಿಗದಿರೋ ಒಂದು ದೊಡ್ಡ ಮಾರ್ಕೆಟ್, ದೊಡ್ಡ ಟ್ರೋಲ್ ಎಲ್ಲ ಆಗಿದೆ. ಹಾಗಾಗಿ ಮಿನಿಮಮ್ 4 ಬಿಗ್ ಬಾಸ್ ಮಾಡಿದ್ರೆ ಇಷ್ಟು ನೇಮ್ ಬರುತ್ತೆಲ್ಲೋ ಗೊತ್ತಿಲ್ಲ. 100% ಅಟ್ ಅಂಡ್ ಟೈಮ್ ಅಷ್ಟು ನೇಮು ಫೇಮ್ ಬರ್ತಾ ಇದೆ. ಈ ನೇಮಲ್ಲಿ ಯಾಕೆ ಎ ಇಂದ ಸ್ಟಾರ್ಟ್ ಆಗಿ ನೇಮ್ ಎಂಡಲ್ಲಿ ಎಂಡ್ ಆಗ್ಬೇಕಂದ್ರೆ ಅದು ತುಂಬಾ ರಾಜಯೋಗ ಅಂತ ಹೇಳುತ್ತೆ. ಯಾಕೆ ಈ ರಾಜಯೋಗ ಅಂತ ಹೇಳುತ್ತೆ, ಸೂರ್ಯ ಮತ್ತೆ ಬುಧ ಗ್ರಹದ ಲೆಟರ್. ಸೂರ್ಯ ಅಂದ್ರೆ ಎನ್ ಅಕ್ಷರ, ಎನ್ ಅಂದ್ರೆ ಬುಧ ಗ್ರಹ ಹೆಸರು. ಯಾರ ಹೆಸರಲ್ಲಿ ಎ ಇಂದ ಎಂಡ್ ಆಗುತ್ತೋ ಅವ್ರು ಯಾವತ್ತೂ ಕೂಡ ಬಡತನ ಬರಲ್ಲ, ಅವರು ಕೋಟ್ಯಾಧೀಶರಾಗ್ತಾರೆ. ಆ ಬುಧ ಮತ್ತೆ ಸೂರ್ಯ ಸೇರಿದ್ರೆ ಸಕಲ ಸಂಪತ್ತು, ಬುಧ ಗ್ರಹದ ಜ್ಞಾನ ಸಿಗುತ್ತೆ. ನನ್ನ ಹೆಸರು ಕೂಡ ಎ ಇಂದ ಸ್ಟಾರ್ಟ್ ಆಗಿ ಎನ್ನಲ್ಲಿ ಎಂಡ್ ಆಗುತ್ತೆ. ಅದೇ ಆರ್ಯನ್ ಕೆಲ್ವಿನಲ್ಲೂ ಕೂಡ ಎ ಇಂದ ಎನ್ ಎಂಡ್ ಆಗುತ್ತೆ. ನೋಡಿ, ಸಖತ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಒಳ್ಳೇದಾಗ್ಲಿ. ನಮಸ್ಕಾರ. ಅದೇನು ಹೋರಾಟ ಮಾಡಿಬಿಟ್ರು ಏನೋ ಮಂಕ ಮುಂಡ್ಯಾವುಗಳು, ಕಾಕ್ರೋಚ್ ಪಾರ್ಟಿಗಳು. ಒಂದು ಹೋರಾಟವನ್ನ ಮಾಡಿದಾಗ ಆ ವ್ಯಕ್ತಿ, ಆ ಸರ್ಕಾರದ ವರ್ಚಸ್ಸು ಕಡಿಮೆಯಾಗಬೇಕು. ಅಂತದರಲ್ಲಿ ಆ ಸರ್ಕಾರದ ಪ್ರಧಾನಮಂತ್ರಿಯ ಇನ್ಸ್ಟಾಗ್ರಾಮ್ 100 ಮಿಲಿಯನ್ ಇತ್ತು. ಯಾವಾಗ ನೀವು ಹೋರಾಟವನ್ನ ಶುರು ಮಾಡಿಬಿಟ್ಟಿರೋ 104 ಮಿಲಿಯನ್ ಹೋಗಿಬಿಟ್ಟು 10 ಗಂಟೆಯಲ್ಲಿ 40 ಲಕ್ಷ ಫಾಲೋವರ್ಸ್ ಹೆಚ್ಚಿಸಿಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಹೋರಾಟ ಎನ್ನುವುದಿಲ್ಲ, ಕಾಮಿಡಿ, ಎಂಟರ್ಟೈನ್ಮೆಂಟ್ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಾನಂತೂ ನೋಡಿಲ್ಲ, ಇಷ್ಟೊಂದು ಚೆನ್ನಾಗಿ ಮಾಡ್ತೀರಾ ನೀವು ಅಡುಗೆ. ಬಹಳ ಚೆನ್ನಾಗಿ ತುಂಬ ಟೇಸ್ಟ್ ಇತ್ತು ಅಡುಗೆ ನೀವು ಮಾಡಿದ್ರಲ್ಲಿ. ಇವತ್ತು ಚಿಕನ್ ಬಿರಿಯಾನಿ ತುಂಬ ಹೆಲ್ದಿ ಆಗಿತ್ತು, ತುಂಬ ಮಸಾಲೆ ಅಚ್ಚುಕಟ್ಟಾಗಿತ್ತು, ಉಪ್ಪು ಖಾರ ಕರೆಕ್ಟಾಗಿತ್ತು. ಯಾಕಂದರೆ ಯಾವಾಗಲೂ ಸ್ವಲ್ಪ ಉಪ್ಪು ಕಮ್ಮಿನೇ ತಿನ್ನಬೇಕು. ಉಪ್ಪು ಕಮ್ಮಿ ತಿನ್ನೋದ್ರಿಂದ ನಿಮಗೆ ಊಟ ಕಮ್ಮಿ ಆಗ್ತದೆ, ಬಿ ಪಿನೂ ಕಡಿಮೆ ಆಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಮಾಡಿದಂಥ ನಮ್ಮ ರಚಿತ, ನಮ್ಮ ತಂಗಿ ಮಾಡಿರ್ತಕ್ಕಂಥ ಬಿರಿಯಾನಿ, ಬೊಂಬು ಬಿರಿಯಾನಿ ಸೂಪರ್ ಆಗಿದೆ. ಗೊತ್ತಿಲ್ಲ ಅಂತೇಳಿ ಇವತ್ತು ಅಡುಗೆ ಚೆನ್ನಾಗಿದೆ. ಇವರು ನನ್ನ ಟುಡೇ ಕಾಟ್ಲೆ, ನಾನು ಇವರ ಕುಕ್ಕರ್. ಬಾಯ್. ನೀನೇನಣ್ಣ ಮಾಡ್ತಿದ್ಯಾ? ಬರ್ದ್ ನೋಡ್ದೆ, ತಿದ್ ನೋಡ್ದೆ, ವಾಡ್ದ್ ನೋಡ್ದೆ, ಏನು ಗಿಡ್ತಿಲ್ಲ. ನೀನ್ ಬರಿಯವ ಬರೀ. ಮೂರು ಜನ ಬಂದಿದ್ರು. ಹಿಂದ್ಗಡೆ ಬಾಗ್ಲು ಓಪನ್ ಮಾಡ್ಕೊಂಡು ಬಂದು ಮೇಲೆ ಹೋಗಿ ನನ್ನ ಮಗನಿಗೆ ಬಾಯಿ ಕಾಲು ಎಲ್ಲ ಕಟ್ಟಿ, ಕೈಯೆಲ್ಲ, ಆಮೇಲೆ ಎಲ್ಲ ಓಪನ್ ಮಾಡಿ ಕಬೋರ್ಡ್ ಎಲ್ಲ, ಮೊಬೈಲ್ ಎಲ್ಲ ತಗೊಂಡು, ಆಮೇಲೆ ನಮ್ಮ ರೂಮಿಗೆ ಬಂದು ಡೋರ್ ಓಪನ್ ಮಾಡಿ ಲಾಂಗ್ ತೋರಿಸಿ, ಸರ, ಬಳೆ, ಏನೇನೋ ಚಿನ್ನ ಇದೆ, 2 ಲಕ್ಷ ದುಡ್ಡಿದೆ ಅಂತ ಗೊತ್ತಾಯ್ತು ನಮಗೆ, ಕೊಡು ಅಂತ ಕೇಳ್ದ. ಮಗನ ಪ್ರಾಣ ಉಳಿಬೇಕು ಅಂತ ಹೇಳಂದ್ರೆ ದುಡ್ಡು ಚಿನ್ನ ಎಲ್ಲ ಕೊಡು, ತೆಗಿ, ಸರ ಎಲ್ಲ, ಓಲೆ ಎಲ್ಲ ತೆಗಿ ಅಂದ. ನಾನು ತೆಗೆದುಕೊಟ್ಟೆ. ಚೆನ್ನಾಗೈತೆ ಬ್ರೋ, ಹೇಳ್ಬಾರ್ದು, ಪರವಾಗಿಲ್ಲ. ಫೀಲ್ ಅಂದ್ರೆ ಲಾಸ್ಟ್ ಫಿಲಮ್ ಬ್ರೋ, ಏನ್ ಮಾಡೋಣ ಹೇಳಿ, ಅಷ್ಟೇ. ಅದೇ ಆಟು ಬ್ಲಾಸ್ಟ್ ಆಗಿದ್ರೆ ಹೆಂಗಿರುತ್ತೆ ಆ ತರ. ದೀಮದಲ್ಲಿ ಸಿಂಹಾಸನ ದೊರೆತಿನಲ್ಲಿ ನನ್ನ ಶಾಸನ ಸ್ವರ್ವತಿನಲ್ಲಿ ಇತಿಹಾಸದ ಸಿಮದಲ್ಲಿ ಸಿಂಹಾಸನ ಸಾತಿನಲ್ಲಿ ಅನ್ಯಾದನ ಸಾಗಾತಿನಲ್ಲಿ